ನಾವು ಸುದ್ದಿ ಆರಂಭದಲ್ಲೇ ಹೇಳ್ತಾ ಇದ್ವಿ, ಇವತ್ತು SIT ಅಂತೂ ಅತಿ ದೊಡ್ಡ ಕಾರ್ಯಾಚರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂತ. ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ಇದು. ಅಲ್ಲಿ ಇನ್ನೇನೇನು ಹೈಡ್ರಾಮಾ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಮತ್ತು ಈ ಜಾಗದಲ್ಲಿ ರೇಡ್ ಮಾಡೋದ್ರ ಮೂಲಕ SIT ಅಧಿಕಾರಿಗಳು ಯಾವ ಸಾಕ್ಷಿಗಳನ್ನ ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ, ಆ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. SIT ಟೀಮ್ ಈಗಾಗಲೇ ದೂರುದಾರ ಆಗಿದ್ದಂತಹ ಚಿನ್ನಯ್ಯನನ್ನ ಅಕ್ಯೂಸ್ ಮಾಡಿದೆ ಈ ಪ್ರಕರಣದಲ್ಲಿ. ಪಬ್ಲಿಕ್ ಟಿವಿಯ ಬುರ್ಡೆ ಕೇಸ್ನ ಮತ್ತೊಂದು ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಇದು. ಇವತ್ತು ದೊಡ್ಡ ಮಟ್ಟದ ಕಾರ್ಯಾಚರಣೆಗೆ SIT ಟೀಮ್ ಸಿದ್ಧವಾಗಿದೆ. ಬುರ್ಡೆ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಪ್ರಮುಖ ಸ್ಥಳಗಳಲ್ಲಿ ರೇಡ್ ಮಾಡೋದಕ್ಕೆ ಸಜ್ಜು. ಪ್ರಮುಖ ಸ್ಥಳ ಅಂದ್ರೆ ಇನ್ಯಾವುದು? ಉಜಿರೆ ಮತ್ತು ಧರ್ಮಸ್ಥಳ ಸಮೀಪದ ಪ್ರಮುಖ ಸ್ಥಳ. ಆ ಪ್ರದೇಶ ಇಡೀ ಷಡ್ಯಂತ್ರದ ಅನಾವರಣ, ಹಲವು ಕ್ಯಾರೆಕ್ಟರ್ಸ್ಗಳು ಹುಟ್ಟಿದ್ದೆ ಆ ಜಾಗದಲ್ಲಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಲ್ಲಿಗೆ ರೇಡ್ ಮಾಡಿದಾಗ ಚಿನ್ನಯ್ಯನ ಸ್ಟೇಟ್ಮೆಂಟ್ ಅನ್ನ ಆಧರಿಸಿ ಇನ್ನೊಂದಷ್ಟು ಅಂಶಗಳು, ಮಾಹಿತಿಗಳನ್ನ ಹೊರಹಾಕೋದಕ್ಕೆ ಒನ್ ಬೈ ಒನ್ SIT ಟೀಮ್ ಮುಂದಾಗ್ತಾ ಇದೆ. ಸೊ ಬೇಕಾಗಿರುವಂತಹ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಎನಿ ಮೂಮೆಂಟ್ ಈ ಜಾಗಕ್ಕೆ ಹೋಗಿ ರೇಡ್ ಮಾಡೋದ್ರ ಮೂಲಕ ಬೇಕಾದ್ರೆ ಆ ಜಾಗವನ್ನ ಸೀಸ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ಯಾಕಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅನ್ನುವಂತಹ ಸೆಕ್ಷನ್ನ ಅಡಿಯಲ್ಲಿ ಯೂಶಲಿ ಯಾವಾಗ ತನಿಖೆ ಆಗುತ್ತೆ ಅಂಥ ಜಾಗಗಳನ್ನು ಸೀಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಚಾರ್ಜ್ ಶೀಟ್ ಹಾಕೋ ತನಕನೋ ಅಥವಾ ಬೇರೆ ಹಂತದ ತನಕನೋ ಸೀಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆ ಥರದ್ದೊಂದು ಬೆಳವಣಿಗೆ ಆಗಿಬಿಟ್ರೆ ಅಲ್ಲಿ ಇಷ್ಟು ದಿನ ಆಶ್ರಯ ಕೊಡ್ತಾ ಇದ್ದವರೇ ಆಶ್ರಯ ಇಲ್ಲದಂತೆ ಆಗ್ತಾರಾ ಅನ್ನೋದು ಪ್ರಶ್ನೆ. ಸತ್ಯ ಆಚೆ ಬರಬೇಕಲ್ವಾ? ಆಗಿರೋದು ಧಾರ್ಮಿಕ ನಂಬಿಕೆ ಮತ್ತು ಶ್ರದ್ಧಾ ಕೇಂದ್ರವನ್ನು ಗುರಿಯಾಗಿಸ್ಕೊಂಡು ದಾಳಿ. ಸುಮಾರು ಕಥೆಗಳನ್ನು ರೆಡಿ ಮಾಡ್ಕೊಂಡಿದ್ರಂತೆ. ಒಂದೊಂದು ಕೂಡ ಬೋನ್ ಚಿಲ್ಲಿಂಗ್ ಅನ್ನೋ ರೀತಿಯಲ್ಲಿ ಮಾಹಿತಿಗಳು ಸಿಗ್ತಾ ಇದೆ. ಅಂದರೆ ಹಿಂಗೆ ಯೋಚನೆ ಮಾಡಬಹುದಾ? ಇಂತಿಂಥ ಅಪಾಯಕಾರಿ ಯೋಚನೆಗಳು ಇವ್ರ ತಲೆನಲ್ಲಿ ಮಾತ್ರನ ಬರೋದು ಅಂತ ಅನಿಸ್ಬಿಡ್ಬೇಕು. ಆ ಥರದ್ದು ಸ್ಟೋರಿಗಳು ಸಿಗ್ತಾ ಇದೆ. ಒಂದೊಂದು ದಿನ ಕೂಡ ಒಂದೊಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಯಾವಾಗ ಅದು ಕಂಪ್ಲೀಟ್ ಆಗುತ್ತೆ ಪೊಲೀಸರದ್ದು ಮಿಷನ್ನು, ಆವಾಗ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಯಾಕಂದರೆ ಮುಂಚೆನೇ ಕೊಟ್ಟರೆ ಅಲರ್ಟ್ ಆಗಿಬಿಡ್ತಾರಲ್ಲ. ಹೀಗಾಗಿ ಈಗ ಸದ್ಯಕ್ಕೆ ಎನಿ ಮೂಮೆಂಟ್ SIT ಟೀಮ್ನ ಅಧಿಕಾರಿಗಳು ಆ ಸ್ಥಳಕ್ಕೆ ಹೋಗ್ತಾರಂತೆ. ಆ ವಿಶಾಲವಾದ ಸ್ಥಳ ಹಲವು ಇಲ್ಲದೇ ಇರೋ ಕ್ಯಾರೆಕ್ಟರ್ಸ್ಗಳನ್ನು, ಇಲ್ಲದೇ ಇರೋ ಕತೆಗಳನ್ನು ಹುಟ್ಟು ಹಾಕೋದಕ್ಕೆ ಜಾಗ ಆಗಿದ್ದ ಸ್ಥಳ. ಹೀಗಾಗಿ ಎಲ್ಲರ ದೃಷ್ಟಿ ಕೂಡ ಅಲ್ಲಿಗೆ ನಡ್ತಾ ಇದೆ. ಆಮೇಲೆ ನೆನಪಿರಲಿ, ಇಲ್ಲಿ ತನಕ ಚಿನ್ನಯ್ಯನನ್ನ ಬಿಟ್ಟರೆ, ಸುಜಾತಾ ಭಟ್ರನ್ನ ಬಿಟ್ಟರೆ ಈ ಕೇಸ್ನಲ್ಲಿ ಉಳಿದವರಿಗೆ ಇನ್ನೂ ಅರೆಸ್ಟ್ನ ಭೀತಿ ಕಾಡ್ತಾ ಇದ್ರು ಕೂಡ ಅವರನ್ನು ಅರೆಸ್ಟ್ ಮಾಡಿಲ್ಲ. ಅವರೇ ದಿನ ಬೆಳಗಾದ್ರೆ ಸಾಕು, ಇವತ್ತು ನಮ್ಮನ್ನು ವಶಕ್ಕೆ ಪಡಿತೀರಾ, ನಾವು ಬರಬೇಕಾ, ವಿಚಾರಣೆಗೆ ಅಗತ್ಯ ಇದೆಯಾ ಅಂತ SIT ಕಚೇರಿ ಹಿಂದೆ ಮುಂದೆ ಎಡತಾಗ್ತಾ ಇದ್ದಾರೆ. ಪ್ರೇತ ಕಳೆ ಅವರನ್ನು ಆವರಿಸ್ಬಿಟ್ಟಿದೆ. ಆದರೆ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ. ಯಾಕಂದರೆ ಒಬ್ಬ ಚಾಣಾಕ್ಷ ಅಧಿಕಾರಿ ಇರ್ತಾರಲ್ಲ, ಅವ್ರು ಸಡನ್ನಾಗಿ ಅಕ್ಯೂಸ್ಗಳನ್ನು ಅರೆಸ್ಟ್ ಮಾಡಿಬಿಡಲ್ಲ. ಅವರು ಓಡಾಡಕ್ಕೆ ಬಿಡ್ತಾರೆ. ಯಾಕಂದರೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗಬೇಕು. ಯಾರ್ಯಾರ ಜೊತೆಗೆ ಆಟ ಇದೆ, ಯಾರ್ಯಾರ ಜೊತೆಗೆ ಪಾಠ ಇದೆ, ಎಲ್ಲಿ ಸ್ಕ್ರಿಪ್ಟಿಂಗು, ಎಲ್ಲಿ ಫಂಡಿಂಗು ಅಂತೆಲ್ಲ ಗೊತ್ತಾಗಬೇಕು ಅಂದಾಗ ಇಮಿಡಿಯೇಟ್ ಯಾರನ್ನೂ ಅರೆಸ್ಟ್ ಮಾಡಲ್ಲ, ಬಿಡ್ತಾರೆ. ಇಲ್ಲ ಇವಾಗೇನು ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಹೇಳ್ತೀವಿ ನಾವು, ಏನು ನಿಮ್ಮ ಹೆಸರು ಬಂದಿಲ್ಲ ಅಂತ ಹೇಳಿ ಮುಂದಕ್ಕೆ ದಿನ ದುಡ್ತಾನೆ ಇರ್ತಾರೆ. ಸೊ ಇಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ತಾರೆ ಅನ್ನೋದ್ರ ಒಂದು ಮಾಹಿತಿ ಅಂತೂ ಅವ್ರಿಗಿರುತ್ತೆ. ಈಗ ನಮಗೆ ಆ ತೋಟದ ಮನೆಯಲ್ಲಿ ಅಥವಾ ಆ ಜಾಗದಲ್ಲಿ ಏನೇನು ಆಗ್ತಿತ್ತು ಅನ್ನೋ ಮಾಹಿತಿ ಸಿಗ್ತಾ ಇರಬೇಕಾದ್ರೆ SIT ಅಧಿಕಾರಿಗಳಿಗೆ ಸಿಕ್ಕಿರಲ್ವಾ? ಅವ್ರು ಇನ್ಫಾರ್ಮರ್ಸ್ ಇರಲ್ವಾ? ಇರ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಸುಕೇಶ್, ಅತಿ ದೊಡ್ಡ ಕಾರ್ಯಾಚರಣೆಗೆ SIT ಟೀಮ್ ಮುಂದಾಗ್ತಾ ಇದೆ ಅಂತ ಎಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ದಾಳಿಯ ಮೂಲಕ ಯಾವ್ಯಾವ ಸತ್ಯಗಳನ್ನ ಕಂಡುಕೊಳ್ಬೇಕು ಅಂತ ಪ್ರಯತ್ನದಲ್ಲಿದೆ SIT? ಮೊದಲನೇದಾಗಿ ಚೆನ್ನನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆಯನ್ನು ಆಧರಿಸಿ ಇವತ್ತಿನ ಒಂದು ರೈಡ್ ಸ್ಟಾರ್ಟ್ ಆಗಿರುವಂತದ್ದು. ಅಂದ್ರೆ SIT ಏನು ವಿಚಾರಣೆ ನಡೆಸಿತ್ತು, ಆ ವಿಚಾರಣೆ ಸಂದರ್ಭದಲ್ಲಿ ಆಗಿರುವಂತದ್ದು. ಅಂದ್ರೆ ತನ್ನ ಫೋನ್ ಎಲ್ಲಿದೆ ಅನ್ನೋದು ಸೇರಿದಂತೆ ಮತ್ತೆ ಎಲ್ಲಿ ಕಾರ್ಯಾಚರಣೆಗೆ ಪೂರ್ವ ಸಿದ್ಧತೆಯಾಗಿ ನಾವು ಮಾತುಕತೆಯನ್ನ ನಡೆಸ್ತಾ ಇದ್ವಿ, ಎಲ್ಲ ಪ್ಲಾನ್ ಅನ್ನ ಮಾಡಿದ್ವಿ ಅನ್ನುವಂತ ಬಗ್ಗೆ ಮಾಹಿತಿ ಕೊಟ್ಟಿದ್ದ. ಹಾಗಾಗಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಸರ್ಚ್ ವಾರೆಂಟ್ ಅನ್ನ ಹಿಡಿದು ರೈಡ್ ಗೆ ಮುಂದಾಗಿರುವಂತದ್ದು. ಯಾಕಂದ್ರೆ ಕೆಲವೊಂದು ದಾಖಲಾತಿಗಳು ಸಿಗಬಹುದು ಅಲ್ಲಿ ಅನ್ನುವಂಥದ್ದು, ಮೊಬೈಲ್ ಸೇರಿದಂತೆ ಅಥವಾ ಅಲ್ಲಿ ಮಾಡಿದಂತ ಮಾತುಗಳು ಇರ್ಬೋದು, ಅಥವಾ ಬೇರೆ ಏನು ವಸ್ತು ಅಂದ್ರೆ ಬುರ್ಡೆ ಖರೀದಿ ಸಂದರ್ಭದಲ್ಲಿ ಅಥವಾ ಆದಂತ ಬೆಳವಣಿಗೆಗಳು, ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಇದೆ ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಈ ಒಂದು ರೈಡ್ ಆಗ್ತಾ ಇರುವಂತದ್ದು. ಮತ್ತು ಚೆನ್ನಾಗಿ ಕೊಟ್ಟಂತ ಮಾಹಿತಿಯನ್ನು ಆಧರಿಸಿ ಅವರ ನಿವಾಸಕ್ಕೆ, ತಿಮರೋಡಿ ಅವರ ನಿವಾಸದ ಮೇಲೆ ಒಂದು ಸರ್ಚ್ ವಾರೆಂಟ್ ಅನ್ನು ಹಿಡಿದು SIT ತಂಡ ರೈಡ್ ಗೆ ಹೊರಟಿರುವಂತದ್ದು. ಮಮತಾ. ರೈಟ್ ಸುಕೇಶ್, ಹಾಗೆ ಸಂಪರ್ಕದಲ್ಲಿರಿ. ಸೊ SIT ಟೀಮ್ ಈಗಾಗಲೇ ಹೊರಟಿದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ ನಮಗೆ. ಪ್ರಶ್ನೆ ಇರೋದು ಇಷ್ಟೇ, ಮೈಕ್ ಮುಂದೆ ಮಾತಾಡೋದು ತುಂಬ ಈಸಿ, ಆದರೆ SIT ಮುಂದೆ ಅವರು ವಿಚಾರಣೆ ಕರೆದಾಗ ಮಾತಾಡೋದು, ಉತ್ತರ ಕೊಡೋದು ವಿಪರೀತ ಕಷ್ಟ. ಅದನ್ನು ಹೆಂಗೆ ಮಾಡ್ತಾರೆ ನೋಡೋಣ.